ಕವಿನಾತಿ ಐಶ್ವರ್ಯ ಗೌಡ ವಿರುದ್ಧ ಒಬ್ಬರಾದ ಮೇಲೊಬ್ರು ದೂರು ದಾಖಲಿಸ್ತಾ ಇದ್ದು ಎಫ್ಐಆರ್ ಮೇಲೆ ಎಫ್ಐಆರ್ ದಾಖಲಾಗ್ತಾ ಇದೆ. ಈಗ ಐಶ್ವರ್ಯ ಗೌಡ ವಿರುದ್ಧ ಆರ್ ನಗರ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ಫೈಲ್ ಆಗಿದೆ. ಡಾಕ್ಟರ್ ಮಂಜುಳಾ ಎ ಪಾಟೀಲ್ ನೀಡಿರುವಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಲಾಗಿದೆ. ಚಿನ್ನ ವಂಚಕಿ ಐಶ್ವರ್ಯ ಗೌಡ ಡಾಕ್ಟರ್ ಮಂಜುಳಾಗೆ 5 ಕೋಟಿ 3 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ಲಂತೆ. ಈ ಬಗ್ಗೆ ನಿನ್ನೆ ಆರ್ ನಗರ ಠಾಣೆಯಲ್ಲಿ ಡಾಕ್ಟರ್ ಮಂಜುಳಾ ಐಶ್ವರ್ಯ ಪತಿ ಹರೀಶ್ ಅಶ್ವಥ್ ಧನಂಜಯ್ ವಿರುದ್ಧ ದೂರನ್ನ ಕೊಟ್ಟಿದ್ರು. ಇನ್ನು ಆ ಒಂದು ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿದೆ. ಈ ಆರೋಪ ಏನು ಅಂತ ನಾವು ನೋಡ್ತಾ ಹೋದ್ರೆ ಆರ್ ನಗರದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಂಜುಳಾ ಅವರು ಡಾಕ್ಟರ್ ಆಗಿದ್ದಾರೆ. ಹಾಗೂ 2021ರಲ್ಲಿ ಸ್ಪರ್ಶ್ ಆಸ್ಪತ್ರೆಗೆ ಐಶ್ವರ್ಯ ಗೌಡ ಅವರ ತಾಯಿ ಸಾವಿತ್ರಮ್ಮ ಅವ್ರನ್ನ ಕರ್ಕೊಂಡು ಬಂದಿದ್ರು ಟ್ರೀಟ್ಮೆಂಟ್ಗೆ ಅಂತ ಹೇಳಿ. ಸೊ ಇದೇ ಸಂದರ್ಭದಲ್ಲಿ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ, ನಾನು ಗೋಲ್ಡ್ ಬಿಸ್ನೆಸ್ ಮಾಡ್ತೀನಿ, ಕೆಸಿನೋ ಇದೆ, ಗೋಲ್ಡ್ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಹಣ ಬರುತ್ತೆ, ಈ ಥರ ಎಲ್ಲ ಪುಸಲಾಯಿಸಿ ಅವರ ಬ್ರೈನ್ ವಾಶ್ ಮಾಡಿ ಅವರಿಂದ ಹಣವನ್ನು ಪಡ್ಕೊಂಡಿದ್ದಾಳೆ. ಜೊತೆಗೆ ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ಅದೇ ಕಾರ್ಡನ್ನು ಇಲ್ಲೂ ಪ್ಲೇ ಮಾಡಿರೋದು. ಇದಾದಮೇಲೆ 2022ರ ಮಾರ್ಚ್ನಲ್ಲಿ ಮಂಜುಳಾಗೆ ಮತ್ತೆ ಕರೆ ಮಾಡಿದಂಥ ಐಶ್ವರ್ಯ, ನನ್ನ ಹಣ ಸ್ಟ್ರಕ್ ಆಗಿದೆ, ಅರ್ಜೆಂಟಾಗಿ ಹಣ ಬೇಕು ಅಂತ ಹೇಳಿ ಮಂಜುಳಾ ಅವರಿಂದ ಕೂಡ ಹಣವನ್ನು ಪಡ್ಕೊಂಡಿದ್ದಾರೆ. ಇದಾದ ಮೇಲೆ ಹಣ ವಾಪಸ್ ಕೊಡದೆ ಮತ್ತದೇ ಒಂದು ಕ್ಯಾಸೆಟ್ನ ಪ್ಲೇ ಮಾಡಿರೋದು. ಕೇಳಿದಾಗ ಧಮಕಿ ಹಾಕೋದು, ಗೋಲ್ಡ್ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಅಂತ ಹೇಳಿ ಅಲ್ಲೂ ಕೂಡ ದುಡ್ಡನ್ನು ಪೀಕಿಸ್ಕೊಂಡು ನಂತರ ಆ ದುಡ್ಡು ಕೇಳಿದಾಗಲೂ ಕೂಡ ಧಮಕಿ ಹಾಕಿ ನಾನು ಅವ್ರ ತಂಗಿ ಇವ್ರ ತಂಗಿ ಅಂತ ಹೇಳೋದು. ಸೊ ಒಟ್ಟಾರೆಯಾಗಿ 5 ಕೋಟಿಯಷ್ಟು ಹಣವನ್ನು ಐಶ್ವರ್ಯ ಗೌಡ ಡಾಕ್ಟರ್ ಮಂಜುಳಾ ಅವರಿಂದ ಪಡ್ಕೊಂಡಿರೋದು. ಸೊ ಇದಾದ ಮೇಲೆ ಜನವರಿ 1ನೇ ತಾರೀಕಿನಂದು ಮಂಜುಳಾ ಅವರ ಮನೆ ಬಳಿ ಐಶ್ವರ್ಯ ಕಾರು ಚಾಲಕ ಧನಂಜಯ್ ಬಂದಿದ್ರು. ಫೋನ್ ಮಾಡಿ ಮಂಜುಳಾ ಅವರಿಗೆ ಕೊಡ್ತಾರೆ, ಐಶ್ವರ್ಯ ಗೌಡ ಮಾತಾಡ್ತಾರೆ ಅಂತ. ಸೊ ಅಂತಹ ಸಂದರ್ಭದಲ್ಲಿ ನನ್ನ ವಿರುದ್ಧ ದೂರು ಕೊಡಬಾರ್ದು, ದೂರು ಕೊಟ್ಟರೆ ಸರಿ ಇರಲ್ಲ ಅಂತ ಹೇಳಿ ಐಶ್ವರ್ಯ ಗೌಡ ಫೋನ್ ಕಾಲ್ನಲ್ಲಿ ಡಾಕ್ಟರ್ ಮಂಜುಳಾ ಅವರಿಗೆ ಧಮಕಿಯನ್ನು ಹಾಕ್ತಾಳೆ. ಅದರ ಜೊತೆಗೆ ಅವರ ಗಂಡ ಹರೀಶ್ ಅವರು ಕೂಡ ಧಮಕಿ ಹಾಕ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಡಾಕ್ಟರ್ ಮಂಜುಳಾ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ಮತ್ತೆ ನಾನು ಡಿ.ಕೆ. ಸುರೇಶ್ ತಂಗಿ, ಡಿ.ಕೆ. ಶಿವಕುಮಾರ್ ತಂಗಿ ಅಂತ ಹೇಳಿ ಆ ಫೋನ್ ಕಾಲ್ನಲ್ಲೂ ಕೂಡ ಡಾಕ್ಟರ್ ಮಂಜುಳಾ ಅವರಿಗೆ ಐಶ್ವರ್ಯ ಗೌಡ ಬೆದರಿಸ್ತಾಳೆ. ಸೊ ಇದೆಲ್ಲದರ ಪರಿಣಾಮವಾಗಿ ಈಗ ಡಾಕ್ಟರ್ ಮಂಜುಳಾ ಅವರು ಆರ್ ನಗರ ಠಾಣೆಗೆ ಬಂದು ಕಂಪ್ಲೇಂಟನ್ನು ಕೊಟ್ಟು ಇದೀಗ ಐಶ್ವರ್ಯ ಗೌಡ ಧನಂಜಯ್ ಅವರ ಪತಿ ಹರೀಶ್ ಎಲ್ಲರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.